Sorry ass DJ. So hi guys, it will be a random weekly vlog. ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಎಲ್ಲ ಕೂಡ ಒಂದೇ ಸಲ ರೆಕಾರ್ಡ್ ಮಾಡಿದ್ದೀನಿ ಇದರಲ್ಲಿ. ಸೊ ಈಗ ನೀವು ನೋಡ್ಬೋದು ನಮ್ಮ ಆ್ಯಪಲ್ ಹೆಂಗೆ ಮಾಡ್ತಿದ್ದಾನಂತ. ಈಗ ನೆಕ್ಸ್ಟ್ ಅವನು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಹೆಂಗೆ ಚೇಂಜ್ ಆಗ್ತಾನಂತೇಳಿ ನೀವೇ ಮುಂದೆ ಬರೋ ವೀಡಿಯೋಸಲ್ಲಿ ನೋಡ್ಬೋದು. ಸೊ ಇಲ್ಲ ಒಂದು ಟ್ರೈನಿಂಗ್ ಸ್ಟಾರ್ಟ್ ಇದೆ ಈಗ, ಅಲ್ಲಿ ಡೈಲಿ ಮನೆಗೆ ಬಂದು ಟ್ರೈನಿಂಗ್ ಕೊಡ್ತಿದ್ದಾರೆ. ಸೊ ಮುಂದೆ ನೀವೇ ನೋಡ್ಬೋದು. ಹೆಂಗಿರುತ್ತೆ ಬೇಸಿಕ್ ಟ್ರೈನಿಂಗ್ ಇರ್ತಾರೆ ಅದಕ್ಕೆ. ಬೇಸಿಕ್ ಟ್ರೈನಿಂಗ್ ಒಳಗೆ ಕಮಾಂಡ್ಸ್ ಇರ್ತಾವೆ. ಕಮಾಂಡ್ಸ್ ಕಲಿಸ್ಬೇಕು ರೀ. ಕಮಾಂಡ್ಸ್ ಹೆಂಗಿರ್ತಾವೆ: ಸೀಟ್ ಅಪ್, ಡೌನ್, ರೆಸ್ಟ್, ಸ್ಲೀಪ್, ರೋಲ್, ಹ್ಯಾಂಡ್ಸ್ ಅಪ್, ಸೆಲ್ಯೂಟ್, ಇವೆಲ್ಲ ಕಮಾಂಡ್ಸ್ ಇರ್ತಾವೆ. ಅವಷ್ಟು ಕಮಾಂಡ್ಸ್ ಕೊಡ್ತಿದ್ದಾರೆ. ಕಮಾಂಡ್ಸ್ ಕಮ್ಮಿ ಅಂದ್ರೆ ನಿಮ್ಗೆ ಒಂದು 3 to 4 ಮಂತ್ ಆಗುತ್ತೆ ಅವು ಕಲಿಬೇಕಂದ್ರೆ. ಅವಕ್ಕೆ ಮೆಮರಿ ಶಾರ್ಟ್ ಮೆಮರಿ ಇರ್ತದೆ ರೀ, ಸೇವ್ ಮೆಮರಿ ಇರಲ್ಲ. ಸೇವ್ ಮೆಮರಿ ಶಾರ್ಟ್ ಇರ್ತದೆ. ಸ್ಮೆಲ್ಲಿಂಗ್ ಪವರು ಮತ್ತು ಕೆಲವು ಶಕ್ತಿ ಜಾಸ್ತಿ ಇರ್ತದೆ ರೀ ನಾಯಿಗೆ. ಅದ್ರ ಸಲುವಾಗಿ ಅದು ಒಂದು ಒಳ್ಳೆ ಗುಣ ಇರುತ್ತೆ. ಅದಕ್ಕಾಗಿ ಅವನ್ನ ನಾವು ಸಾಕ್ತೀವಿ. ಬಟ್ ನೀವು ಎಷ್ಟು ಕಮಾಂಡ್ಸ್ ನೀವು ರಿಪಿಟೇಷನ್ ಮಾಡ್ತಾ ಇರ್ತಿರಲ್ಲ ಅಷ್ಟು ಪರ್ಫೆಕ್ಟ್ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡಿದ್ರಿ, ಬಟ್ ಏನಾರ ಟ್ರೀಟ್ ಇಟ್ಕೊಂಡು ನೀವು ಜಸ್ಟ್ ವಾಕಿಂಗ್ ಆಗಲಿ, ಒಟ್ಟು ಅದಕ್ಕೆ ಮೈಂಡ್ ಡಿಸ್ಟರ್ಬ್ ಆಗ್ದಂಗೆ ಟ್ರೈನ್ ಮಾಡ್ತಾರೆ. ಇವ್ರು ನೋಡಿ ಟ್ರೀಟ್ ಹಿಡ್ಕೊಂಡು ವಾಕ್ ಮಾಡ್ತಾರೆ, ಅವ್ರಿಗೆ ಬರ್ತಾ ಇರ್ತಾರೆ. ಅವ್ರಿಗೆ ಅವಾಗ ಒಂದು ಕಮಾಂಡ್ಸ್ ಕೊಡ್ಬೇಕಮ್ಮ. ಸೇಟ್ ಅಂತ ಕಮಾಂಡ್ಸ್ ಕೊಡ್ಬೇಕು. ಕುಂತು ಬೆಳಕ ಡಿಸಿಟ್ ಕೊಡ್ಬೇಕು. ಮಾಡಲಿಲ್ಲ ಇಲ್ಲ ಜಂಪ್ ಇಲ್ಲ, ಓನ್ಲಿ ಓಡಾಡೋದು. ಬಾಯ್ಲಪ್ಪು ಬಾಯ್ಲಿ ಟ್ರೀಟ್. ಈಗ ಒಂದು 5 ತಿಂಗಳು ಅಂದ್ರೆ 5 ತಿಂಗಳು ಮಗು ಇದ್ರಿ. 5 ತಿಂಗಳು ಮಗುವಿನ ಮೈಂಡ್ ಹೆಂಗೆ ಇರ್ತದೆ, ಹೆಂಗೆ ಡಿಸ್ಟರ್ಬ್ ಆಗುತ್ತೆ, ಹಂಗೆ ಅದು ಆ್ಯಕ್ಟಿವ್ ಬರೀ ಆಟ ಆಡೋಕೆ ಇಷ್ಟಪಡ್ಬೇಕು. ಸೊ ಇವತ್ತಿಂದ ನಾವು ನಮ್ಮ ಆ್ಯಪಲ್ಲಿಗೆ ಸರ್ ಹತ್ರ ಟ್ರೈನಿಂಗ್ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಇದೇ ಫಸ್ಟ್ ಡಾಗ್ ನಮ್ಮದು ಟ್ರೈನಿಂಗ್ ಮಾಡಿಸ್ತಾ ಇರೋದು. ಇಷ್ಟೊಂದು ಡಾಗ್ಸ್ ಇದ್ರು ಯಾವಕ್ಕೂ ಟ್ರೈನಿಂಗ್ ಅವಶ್ಯಕತೆ ಬಿದ್ದಿದ್ದಿಲ್ಲ. ಇವನು ಜಾಸ್ತಿ ಆ್ಯಕ್ಟಿವ್ ಇದ್ದಾನೆ, ಮತ್ತು ಶಾರ್ಪೂ ಹಂಗೆ ಇದ್ದಾನೆ. ಈಗ ಚಾರ್ಲಿ ಪಿಕ್ಚರಲ್ಲಿ ನೋಡಿರ್ಬೋದು, ಅವ್ರಿಗೆ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಸಿದ್ದಾರೆ. ಇದೆಲ್ಲ ಮಾಡುತ್ತೆ, ಆ ಥರ ಎಲ್ಲ ಅರ್ಥ ಮಾಡ್ಕೊಂಡು ಇವನು ನಾಳೆ ಎಲ್ಲ ಒಂದು ನಮ್ಮ ಸೈದನಗರಲ್ಲಿ ಆ್ಯಪಲ್ ಅಂತಂದ್ರೆ ನಮ್ಮ ಮೊದಲಿನ ಆ್ಯಪಲ್ ಎಲ್ಲರಿಗೂ ನೆನಪೈತೆ. ಇವನು ಅದಕ್ಕೇನು ಜಾಸ್ತಿ ಎಲ್ಲರಿಗೂ ನೆನಪಿರೋ ಹಂಗೆ ಆಗಬೇಕು, ಎಲ್ಲರಿಗೂ ಅಟ್ರಾಕ್ಷನ್ ಆಗಬೇಕು. ಎಷ್ಟು ಚೆನ್ನಾಗಿದ್ದಾನೆ, ನಾವು ಆ್ಯಪಲ್ ಹಿಂಗೆ ತರೋ ನಮ್ಮ ಮನೇಲಿ ಹುಡುಗರ ಜೊತೆ ಆಟ ಆಡೋಕ್ಕೆ, ನಮ್ಮ ಹುಡುಗಿ ಜೊತೆ ಕಂಪನಿಗೆ ಅಂತ ಎಲ್ಲರೂ ತೊಗೊಂಡು ಬರ್ಲಂಗೆ ಆಗಲಿ ಅಂತೇಳಿ ನಾವು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನೀವಿಲ್ಲಿ ನೋಡ್ಬೋದು ನಮ್ಮ ಆ್ಯಪ್ಗೆ ಹೆಂಗೆ ಫುಡ್ ಕಂಟ್ರೋಲ್ ಮಾಡೋದಾಗಲಿ ಪ್ರತಿಯೊಂದೂ ಅವ್ರು ಹೇಳ್ಕೊಟ್ಟಿದ್ದಾರೆ ಸರ್. ಆ ರೀತಿ ನಾವು ಮನೆಯಲ್ಲೇ ಮತ್ತು ಈ ಸ್ಕೂಲ್ ಒಳಗೆ ಹೆಂಗೆ ಹುಡುಗರಿಗೆ ಹೇಳ್ಕೊಟ್ರೆ ಮನೇಲಿ ಮತ್ತೆ ಹೇಳ್ಕೊಡ್ಬೇಕು ನಾವೆಲ್ಲ ಆ ಥರ ಹೇಳಿದ್ದಾರೆ. ಸೊ ನಾವು ಮಾಡಿಸತ್ತೇವೆ ಆ್ಯಪಲ್ಲಿಗೆ. ಅವ್ನು ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಕೇಳ್ತಿದ್ದಾನೆ. ಈಗ 3-4 ಡೇಸ್ ಆದ್ರೂ ಓಕೆ ಎಷ್ಟೋ ಬೆಟರ್, ಈಗ ಒಂದು ಸ್ವಲ್ಪ ಬೆಟರ್ ಮೊದಲಿಗಿಂತ.
ನಮ್ಮ ಮನೆ ಮುಂದೆ ನೋಡ್ರಿ ಯಾವ ರೀತಿ ರೋಡ್ ಪಾತ್ವೆ ಮಾಡೋಕ್ಕೆ ಹೆಂಗೆ ಮಾಡಿದ್ದಾರೆ ಅಂತೇಳಿ. ಸೊ ಮಾಮೂಲಿ ನಾವು ವಾಕಿಂಗ್ ಹೋದ್ವಿ. ಇದು ಟ್ಯೂಸ್ಡೇ ಇರ್ಬೋದು. ಮಂಡೇ ಈವ್ನಿಂಗ್ ಹೋಗಿ ಮಾಡೋಕ್ಕಾಗಿಲ್ಲ, ವಿಡಿಯೋ ಅಲ್ಲಿ ಆರತಿ ಇರುತ್ತೆ. ಸೊ ನೀವು ಯಾರು ಅನ್ಕೋಬೇಡ್ರಿ ಬರೀ ಹನುಮಾನ್ದು ಅಷ್ಟೇ ತೋರಿಸ್ತಾರೆ, ಮನೆ ಹತ್ರನೇ ಮಹಾಬಲೇಶ್ವರಿದ್ರು ಶಿವಂದು ತೋರಿಸಿಲ್ಲ ಅಂತ. ಸ್ವಲ್ಪ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಗುಡಿ, ಅದು ತೋರಿಸ್ತೀವಿ. ಮತ್ತು ಆರತಿ ಮಾಡಿದ್ದು ಅದೂ ಬೇರೆ ವಿಡಿಯೋ ಮಾಡಿ ಹಾಕ್ತೀನಿ, ಆದರೆ ಮೊನ್ನೆ ಆಗಲಿಲ್ಲ. ಸೊ ಇದು ನಾನು ಅಪ್ಪಗೆ ಅವತ್ತು ಟ್ಯೂಸ್ಡೇ ಎಗ್ ಮಾಡೋಕ್ಕಂತ ಇಟ್ಟಿದ್ದು, ನನಗೊಂದು ಅಪ್ಪಗೆ ಅಂತಂತ ಹೇಳಿ. ಇದು ಟ್ಯೂಸ್ಡೇ ಡೇ ಆಗಿತ್ತು. ಅಪ್ಪು ಡು ಹೈ ಟು ದ ಕ್ಯಾಮೆರಾ. ಅಪ್ಪು ಟ್ರೈನಿಂಗ್ ನಡೀತಿದ್ದೆ. ಹೆಂಗ್ ಪಚ್ಚಣ್ಣನೆ ಅಪ್ಪು. ಅಪ್ಪು ಬಾಳ ಲಡ್ಸನೆ. ಅಪ್ಪು 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 ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್. ಏನು ನೋಡಿ ಗೈಸ್, ನಮ್ಮ ಮಮ್ಮಿ ಸಾರಿ ಮೈ ಮಾಮ್ ಏನು ಟಿಪ್ಸ್ ಹೇಳ್ತಾರೆ ಇವಾಗ. ಈಗ ಏನಂದರೆ ಕೋಲ್ಡಲ್ಲಿ ಮೊಸರೆಪ್ಪ ಆಗಲ್ಲ ಬೇಗ, ಎಷ್ಟೇ ಬಿಸಿ ಹಾಕಿದ್ರು. ಅದಕ್ಕೆ ಏನು ಮಾಡೋದು, ಹಾಲು ಎಪ್ಪ ಹಾಕ್ಬಿಟ್ಟು ಒಂದು ದೊಡ್ಡ ಬಟ್ಲದಲ್ಲಿಟ್ಟು ಅದನ್ನು ಹಂಗೆ ಒಂದು ಮುಚ್ಚಿಟ್ಬಿಟ್ರೆ ನೀಟಾಗಿ ಹೀಗೆ ಹೆಪ್ಪುತ್ತೆ. ಆ್ಯಪ್ಗೆ ಮೊಸರು. ಟಿಪ್ಸ್, ಎಷ್ಟು ಕೋಲ್ಡ್ ಇದ್ರೂ ಎಪ್ಪುತ್ತೆ. ಹೌಸ್ ವೈಫ್ಸಿಗೆ ಅವಾಗ ಒಂದು ಟಿಪ್ಸ್ ಕೊಡ್ತಿರ್ತಾರೆ ನಮ್ಮ ವ್ಲಾಗ್ದಲ್ಲಿ. ಓಕೆ, ಇವ್ರೇನು ಟಿಪ್ಸ್ ಕೊಡ್ತಾರೆ? ಗ್ಲಾಸ್ ಇಟ್ಕೊಂಡು ನಿಂತಾರೆ, ಅವ್ರಿಗೂ ಗೊತ್ತಿಲ್ಲ ಏನಂತ. ಕಿಚನ್ದಲ್ಲಿ ಏನಾದ್ರು ನಮ್ದು ಯಾವುದೇ ಹೆಲ್ಪ್ ಬೇಕಾದ್ರೆ ನಾವು ಹೆಲ್ಪ್ ಮಾಡ್ತೀವಿ. ಅದು ಎಸ್ಪೆಷಲಿ ಹಂಗಲ್ಲ ಅಂದ್ರೆ ಸ್ಕ್ರೂ ಡ್ರೈವರ್ ಮೆಕ್ಯಾನಿಕಲ್ ಕೆಲಸ ಯಾರೋ ಲೇಡೀಸ್ ಬರಂಗಿಲ್ಲ, ಅದನ್ನ ನಾನು ಮಾಡ್ತೀವಿ. ಸ್ಕ್ರೂ ಡ್ರೈವರ್ ನಿಮ್ ಮನೇಲಿ ಜೆಂಟ್ಸ್ ಪ್ಲೀಸ್ ಹಿಂಗೆಲ್ಲ ಹೆಲ್ಪ್ ಮಾಡ್ರಿ ಸ್ವಲ್ಪ. ಏನಾದ್ರೂ ಇದ್ದೇ ಇರ್ತೈತೆ ಕಿಚನ್ ಒಳಗೆ. ಅದನ್ನ ನೀಟಾಗಿ ತೆಗೆದೆ ಅದನ್ನ. ಅಪ್ಪು ಏನ್ ಹೆಲ್ಪ್ ಮಾಡ್ತಾನೆ, ಎಲ್ಲಾರು ನೋಡ್ಕೊಂತ ಅಡ್ಡಾಡ್ತಿದ್ದಾನೆ. ಏನ್ ಮಾಡ್ತಿದಾರೆ ಕ್ಲೀನಿಂಗ್ ಅಂತ. ಏನ್ ಮೊಮ್ಮೋ, ಏನ್ ಮಾಡ್ತಿ, ಏನ್ ಮಾಡ್ತಿ, ಏನ್ ಬೇಕು? ಅಪ್ಪು 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 ಕೊಡ್ತೀನಿ ನಾನು ಬಿಸಿ ಕೊಡ್ತೀನಿ. ಸೆಕೆಂಡ್ ನೆಕ್ಸ್ಟ್ ಅದು ಕೊಡು ಏನು ಕಾರಣ ಇಲ್ಲ ಕೇಳಿ ಕೊಟ್ಬಿಡ್ತಿದ್ದೀರ. ಸೆಟ್ ಇವಾಗ ಬಿಸಿ ತಿಂದು ಸಾಕು. ಸೆಟ್ ಗುಡ್. ಸೆಕೆಂಡ್ ಕೊಡು. ಸೆಕೆಂಡ್ ಅದು ಕೊಡು. Sorry, it's DJ. Okay. ಸೊ ನಾವೀಗ ಆ್ಯಪನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಅವನಿಗೆ ಒಂದು ಸ್ವಲ್ಪ ಟ್ರೀಟ್ಸ್ ಅದು ಇದು ತೊಗೊಂಬರ್ಬೇಕು. ಅವ್ನು ಟ್ರೈನಿಂಗ್ ಅಂತ ಹೋಗ್ತಿದ್ದೀವಿ. ಇಲ್ಲಿ ನೋಡಿ ನಮ್ಮ ರೋಡೆಲ್ಲ ಹೆಂಗೆ ಮಾಡ್ಯಾರಂತ. ನಮ್ಮ ಕಾರ್ ಅಲ್ಲಿ ನಿಲ್ಸೀವಿ, ಅದಕ್ಕೆ ನಾವೀಗ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೂ. ಅದಕ್ಕೆ ಈಗ ಅಲ್ಲಿ ಹೋದ್ಮೇಲೆ ಏನು ಮಾಡ್ತೇವೆ ಅಂತ ತೋರಿಸ್ತೀವಿ. ಕೊಡಿಲಿ. Good boy. You want treat or no? You want treats? You want treats? ಅದು ಸ್ವಲ್ಪ ಇತ್ತರಿ ಇವತ್ತನ ಕಮ್ಮಿ ಆಗತ್ತೆ ಅದು.
ನಂಗೆ ಒಂದ್ಸಲ ಇಲ್ಲ ಅಂತಾನೆ ಒಂದ್ಸಲ ಐತಂತ ಎಕ್ಸ್ಪರ್ಟ್ ಅಲ್ಲೇ ಅದಕ್ಕೆ ಕೇಳಂದಿದ್ದು ನಾನು. ಸೊ ನಾವು ಅಪ್ಪನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಗೆ ಬರ್ತಾ ಅವನಿಗೆ ಟ್ರೈನಿಂಗಿಗೆ ಸ್ವಲ್ಪ ಬಿಸ್ಕೆಟ್ಸ್ ಅದು ಬೇಕಿತ್ತು. ಅಲ್ಲೇ ಹಾಸ್ಪಿಟಲ್ ಕಡೆನೇ ಒಂದಿದೆ ಪೆಟ್ ಶಾಪ್. ಸೊ ಅಲ್ಲೇ ತೊಗೊಂಬರ್ತೀವಿ ನಾವು ಅವನಿಗೆ ಟ್ರೀಟ್ಸ್ ಆಗಲಿ ಬಿಸ್ಕೆಟ್ ಬೋನ್ ಅದು ಎಲ್ಲ. ಸೊ ಅದನ್ನು ತೊಗೊಂಡು ಬರ್ತಾ ಹಂಗೆ ಸ್ವಲ್ಪ ಅವನಿಗೆ ಒಂದೆರಡು ಬಿಸ್ಕೆಟ್ ತಿನ್ನಿಸ್ಕೊಂಡು ವಾಪಸ್ ಬರತ್ತಿದ್ವಿ. ಸೊ ನಾವೀಗ ಹಾಸ್ಪಿಟಲಿಂದ ಹೋಗಿ ಮನೆಗೆ ಬಂದ್ವಿ. ಆಮೇಲೆ ಅವನಿಗೆ ಟ್ರೀಟ್ಸ್ ಅದು ಇದೆಲ್ಲ ತೊಗೊಂಡು ಬಂದ್ವಿ. ಇದಾಗಿದ್ದು ವೀಕ್ ಡೇ ವ್ಲಾಗ್. ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಎಲ್ಲ ಸ್ವಲ್ಪ ಕಂಬೈನ್ ಮಾಡಿ ಹಾಕಿದ್ದೀನಿ. ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಯಾಕಂತಂದರೆ ನಾವು ಲಿಂಕ್ ಹಾಕಿದಾಗ ವಾಟ್ಸಪ್ಪಲ್ಲಿ ನೋಡಿರೋ ವೀಡಿಯೋಸ್ಗೆ ಮತ್ತು ನಾರ್ಮಲಾಗಿ ನೀವು ನೋಡಿರೋ ವೀಡಿಯೋಸಿಗೆ ವ್ಯೂಸ್ ಭಾಳ ಫರ್ಕ್ ಇದೆ. ಸಬ್ಸ್ಕ್ರೈಬ್ ಯಾಕೆ ಮಾಡಂತೇವಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲೇ ನಮ್ಮ ವೀಡಿಯೋಸ್ ಬರೋದು ಅಪ್ಡೇಟ್ ಬಂದುಬಿಡುತ್ತೆ ಮತ್ತು ನೀವು ಡೈರೆಕ್ಟಾಗಿ ನೋಡ್ಬೋದು. ಒಂದೊಂದ್ಸಲ ನಾವು ಹಾಕಿರೋ ಲಿಂಕ್ ನೀವು ನೋಡಿರಲ್ಲ ಇನ್ಸ್ಟಾ ವಾಟ್ಸಪ್ ಎಲ್ಲಿ ಆದ್ರೂ. ಆದರೆ ಯೂಟ್ಯೂಬಲ್ಲಿ ಡೈರೆಕ್ಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆಲ್ಲ ಲಿಂಕ್ ಬರುತ್ತೆ. ಹೊಸ ಹೊಸ ವೀಡಿಯೋ ಏನು ಮಾಡಿರ್ತೀವಿ ನೀವು ಅಲ್ಲೇ ನೋಡ್ಬೋದು. ನೀವು ನೋಡಲಿ ಎಂಟರ್ಟೈನ್ ಆಗಲಿ ಅಂತಲೇ ನಾವು ಮಾಡ್ತಾ ಇರೋದಿಲ್ಲ, ಅಂದರೆ ಯಾವ ರೀಸನು ಇಲ್ಲ ವೀಡಿಯೋ ಮಾಡೋದಕ್ಕೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮತ್ತು ಆದಷ್ಟು ಸಪೋರ್ಟ್ ಮಾಡಿ. ಇವತ್ತು ನಮ್ಮ ಸುರಭಿಗೆ ಮೆಹಂದಿ ಹೆಸರು ನಟ್ ಹ್ಯಾಬಿಟ್ ಅಂತ. ಅದರಿಂದ ಹಚ್ಚಿ ತಲೆ ಸ್ನಾನ ಮಾಡಿದಾಳೆ. ಎಷ್ಟು ಸಾಫ್ಟಾಗಿ ಎಷ್ಟು ಕಲರು ಎಲ್ಲ ಬಂದಿದೆ ನೋಡಿರಿ. ಇದು ರೆಡಿ ಇರುತ್ತೆ, ಇದೆಲ್ಲನೂ ಪೇಸ್ಟ್ ಸಿಗುತ್ತೆ. ನಟ್ ಹ್ಯಾಬಿಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಅಮೆಝಾನಲ್ಲಿ ಸಿಗುತ್ತೆ. ಆಮೇಲೆ ರೀಸನಬಲ್ ಪ್ರೈಸ್ ಇರುತ್ತೆ, 1+1 ಇರುತ್ತೆ. ಸೊ ಇದನ್ನು ಬೈ ಮಾಡಿ ಎಮರ್ಜೆನ್ಸಿ ಇದ್ದಾಗ ಮನೇಲಿ ಇಟ್ಕೊಂಡಿರಂದರೆ ಎಲ್ಲಾದರೂ ಹೋದಾಗ ಬೇಗ ಹಚ್ಕೊಂಡು ಹೋಗ್ಬೋದು. ಆಮೇಲೆ ಸಾಫ್ಟೂ ಆಗ್ತವೆ ಕೂದಲ ನೋಡ್ರಿ, ಎಷ್ಟು ಸಾಫ್ಟ್ ಆಗಿದ್ದಾವೆ. ಪ್ಲಸ್ ರೆಡ್ಡಿಶ್ ಈಗೆಲ್ಲ ಸ್ವಲ್ಪ ಟ್ರೆಂಡಲ್ಲಿದೆ ಎಲ್ಲ ಕಲರಿಂಗ್ ಮಾಡ್ಕೊಳ್ಳೋದು. ಸೊ ಚೆನ್ನಾಗಿರುತ್ತೆ, ಎಲ್ಲರೂ ಯೂಸ್ ಮಾಡಿ. ಸೊ ನಟ್ ಹ್ಯಾಬಿಟ್ಸ್ ಅಂತ ಏನ್ ಹೇಳಿದ್ರು ಬ್ರ್ಯಾಂಡ್, ಅದರಿಂದ ಹಚ್ಚಿ ಇವಾಗ ಹೇರ್ ತೊಳ್ದಿರೋದ್ರಿಂದ ಎಷ್ಟು ಶೈನಿ ಮತ್ತೆ ನ್ಯಾಚುರಲ್ ಕಲರ್ ಮತ್ತೆಲ್ಲ ಡ್ರೈನೆಸ್ ಇದ್ದಿದ್ದೆಲ್ಲ ಹೋಗಿದೆ, ನಿಮ್ಗೆ ಕಾಣಿಸ್ತಿದೆ ಅದು. ಲಾಸ್ಟ್ ಟೈಮ್ ನಾ ಹೇಳಿದ್ದೆ ಬಿಸ್ಲರಿ ವಾಟರ್ ಇಂದ ತೊಳೆದಿದ್ದೆ, ಅದಕ್ಕೆ ಡಿಫ್ರೆನ್ಸ್ ನೋಡ್ರಿ ಅಂತ. ಆದ್ರೆ ಅದಕ್ಕಿಂತಾನು ಇದು ಜಾಸ್ತಿನೇ ಎಫೆಕ್ಟಿವ್ ಆಗಿ ಕಾಣಿಸ್ತಿದೆ. ಯಾಕಂದ್ರೆ ಮೋಸ್ಟ್ಲಿ ಒಬ್ಬೊಬ್ಬರದು ನಮ್ದು ಹೀಟ್ ಬಾಡಿ ಇತ್ತಂತಂದ್ರೆ ಅದರಿಂದಾನು ಡ್ರೈ ಆಗೋ ಚಾನ್ಸ್ ಇರ್ತದೆ, ವಾಟರ್ ಒಂದೇ ಅಲ್ಲ. ಸೊ ಅದು ನಾ ಹಚ್ಚಿ ಅದನ್ನ ಜಸ್ಟ್ ಒಂದು 40 ಮಿನಿಟ್ಸ್ ಬಿಡ್ಬೋದು, ಇಲ್ಲ 30 ಮಿನಿಟ್ಸ್ ಬಿಟ್ಟು ತೊಳೆದಿದ್ರು ನಡೀತದೆ. ಬಟ್ ನನ್ ಹೀಟ್ ಬಾಡಿ ಇತ್ತು, ಸ್ವಲ್ಪ ಜಾಸ್ತಿ ಬಿಟ್ಟಿದ್ದೆ. ಏನೋ ಸೈಡ್ ಎಫೆಕ್ಟ್ ಆಗಿಲ್ಲ, ಹೇರ್ ಫಾಲ್ ಆಗಿಲ್ಲ. ಅದು ರೆಡಿ ಟು ಯೂಸ್ ಇದೆ. ಡೈರೆಕ್ಟ್ ಪ್ಯಾಕೆಟ್ ತೆಗೆದು ಹಚ್ಕೊಂಡ್ ಬಿಡೋದಷ್ಟೇ. ಆಮೇಲೆ ವಾಟರ್ ಅಥವಾ ನಮ್ದು ಸ್ವಲ್ಪ ಕಂಡೀಷನರ್ ಹಾಕಿ ನಾವು ಹೇರ್ ವಾಶ್ ಮಾಡ್ಬೋದು. ಅದರಿಂದ ರಿಸಲ್ಟ್ ಚೆನ್ನಾಗಿದೆ, ಮತ್ತೆ ಬಹಳಷ್ಟು ಅಬ್ಸರ್ವ್ ಮಾಡಿದೆ. ಅದನ್ನ ಡ್ರೈನೆಸ್ ಎಲ್ಲ ಕಮ್ಮಿ ಮಾಡಿದೆ, ನ್ಯಾಚುರಲ್ ಟಿಂಟ್ ಕಲರ್ ಬಂದಿದೆ. ಸೊ ಆ ಪ್ರಾಡಕ್ಟ್ ಚೆನ್ನಾಗಿದೆ. ಸ್ಪಾನ್ಸರ್ಡ್ ಅಂತಲ್ಲ, ನಾವು ಆಲ್ರೆಡಿ ಹೇಳಿದ್ವಿ ನಮ್ ವ್ಲಾಗ್ ಅಲ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ಸ್ ಯಾವಿದ್ರೆ ಹೇಳ್ತೀವಿ ಅಂತ. ಅದೇ ರೀತಿ ಇದು ಒಂದ್ ಟಿಪ್ಸ್ ಅಂತೇಳಿ ಹೇಳ್ತಾ ಇದೀವಿ.